ಎಲ್ರಿಗೂ ನಮಸ್ಕಾರ. ಸೊ ಲಾಸ್ಟ್ ವಿಡಿಯೋಸ್ ಅಲ್ಲಿ ಕಂಟಿನ್ಯೂಟಿ ಮತ್ತೆ ಡಿಫರೆನ್ಷಿಯಬಿಲಿಟಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದೇ ರೀತಿ 4 ಮಾರ್ಕ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಅವುಗಳನ್ನು ನೀಟಾಗಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಫ್ ಡಿಫರೆನ್ಸಿಯೇಷನ್. ಸೊ ಇಲ್ಲಿವರೆಗೂ ನಾವೇನೇನು ನೋಡಿದ್ದೀವಿ, ಹೌ ಟು ಡಿಫರೆನ್ಶಿಯೇಟ್ ಯೂಸಿಂಗ್ ದ ಪ್ರಾಡಕ್ಟ್ ರೂಲ್. ಅದು ಯಾವಾಗ ಯೂಸ್ ಮಾಡ್ತೀವಿ? ವೆನ್ ವಿ ಹ್ಯಾವ್ ದ ಫಂಕ್ಷನ್ ಇಂಟು ಫಂಕ್ಷನ್, ಅವಾಗ ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ತೀವಿ. When we will use the quotient rule, when we have function divide by function, then we will use the quotient rule. Adre if we have function of a function, that is composition of one function with another function, avaga ಯಾವ ರೂಲ್ ಯೂಸ್ ಮಾಡಬೇಕು? ಅವಾಗ ಪ್ರಾಡಕ್ಟ್ ರೂಲ್ ಯೂಸ್ ಮಾಡೋಕ್ಕಾಗಲ್ಲ, quotient rule ಯೂಸ್ ಮಾಡೋಕ್ಕಾಗಲ್ಲ. ಒಂದು ಎಕ್ಸಾಂಪಲ್ ನೋಡೋದಾದ್ರೆ, if we consider y is equal to x into sin x, we can use ಪ್ರಾಡಕ್ಟ್ ರೂಲ್ ಟು ಡಿಫ್ರೆನ್ಶಿಯೇಟ್ ದಿಸ್. ಏನು ಬರುತ್ತೆ? ಡಿ ವೈ ಬೈ ಡಿ ಎಕ್ಸ್ ಏನಾಗುತ್ತೆ? ಫಸ್ಟ್ ಇಂಟು ಡಿರೈವೇಟಿವ್ ಆಫ್ ಸೆಕೆಂಡ್, ಎಕ್ಸ್ ಇಂಟು ಡಿರೈವೇಟಿವ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್, ಪ್ಲಸ್ ಸೆಕೆಂಡ್ ಇಂಟು ಡಿರೈವೇಟಿವ್ ಆಫ್ ಫಸ್ಟ್ ಸೈನ್ ಎಕ್ಸ್ ಇಂಟು ಡಿರೈವೇಟಿವ್ ಆಫ್ ಎಕ್ಸ್ ಇಸ್ 1. ಸೊ ಇದು ಗೊತ್ತಿದೆ. ಅದೇ ರೀತಿ ಇಫ್ ವಿ ಹ್ಯಾವ್ ವೈ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಬೈ ಎಕ್ಸ್ ಆರ್ ಎಕ್ಸ್ ಬೈ ಸೈನ್ ಎಕ್ಸ್, ಯಾವುದೋ ಒಂದು ತಗೊಳ್ಳೋಣ. ಇದು ಯಾವ ತರ ಇದೆ? ಫಂಕ್ಷನ್ ಡಿವೈಡ್ ಬೈ ಫಂಕ್ಷನ್. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ವಿ ವಿಲ್ ಯೂಸ್ ದ ಕ್ವೋಷಂಟ್ ರೂಲ್. ವಿ ಎ ದಟ್ ಈಸ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಇಸ್ 1 ಹೋಲ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್. ಇದು ಕ್ವೋಷಂಟ್ ರೂಲ್. ಇದು ಯಾವಾಗ ಯೂಸ್ ಮಾಡ್ತೀವಿ ನಾವು? ವಿ ವಿಲ್ ಯೂಸ್ ದಿಸ್ ವೆನ್ ಫಂಕ್ಷನ್ ಡಿವೈಡ್ ಬೈ ಫಂಕ್ಷನ್ ಇದ್ರೆ. ಇವೆರಡು ಯೂಸ್ ಮಾಡೋದು ಯಾವಾಗ ಅಂತ ಗೊತ್ತಾಯ್ತು. ಆದ್ರೆ suppose if I consider a function like this, y sin of x cube, ಇದು sin x into x cube ಅಲ್ಲ, sin x into x cube ಆದ್ರೆ ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ಬಿಡ್ಬೋದು. sin x into x cube ಇಲ್ಲ, sin of x cube, one function of another function. ಈ ತರ ಇದ್ದಾಗ ಪ್ರಾಡಕ್ಟ್ ರೂಲ್ ಯೂಸ್ ಮಾಡೋಕ್ಕಾಗಲ್ಲ, ಕ್ವೋಷಂಟ್ ರೂಲ್ ಯೂಸ್ ಮಾಡೋಕ್ಕಾಗಲ್ಲ. ಸೊ ಇನ್ ದಿಸ್ ಕೇಸ್ ವಿ ಶುಡ್ ಯೂಸ್ ದ ಚೈನ್ ರೂಲ್. ಯಾವಾಗ ಯಾವ ರೂಲ್ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು, ಅದು ವೆರಿ ಇಂಪಾರ್ಟೆಂಟ್. ಸೊ ಇಂಥ ಕೇಸಸ್ ಅಲ್ಲಿ ನಾವೇನು ಯೂಸ್ ಮಾಡಬೇಕು? ಚೈನ್ ರೂಲೇ ಯೂಸ್ ಮಾಡಬೇಕು. ವೆನ್ ವಿ ಹ್ಯಾವ್ ಫಂಕ್ಷನ್ ಆಫ್ ಫಂಕ್ಷನ್, ಒನ್ ಫಂಕ್ಷನ್ ಕಾಂಪೋಸಿಷನ್ ವಿತ್ ಅನದರ್ ಫಂಕ್ಷನ್, ಅವಾಗಿದ್ದಾಗ ಆ ಥರ ಇದ್ದಾಗ ನಾವು ಪ್ರಾಡಕ್ಟ್ ರೂಲ್ ಯೂಸ್ ಮಾಡೋಕ್ಕಾಗಲ್ಲ, ಕ್ವೋಷಂಟ್ ರೂಲ್ ಯೂಸ್ ಮಾಡೋಕ್ಕಾಗಲ್ಲ. ವಿ ಶುಡ್ ಯೂಸ್ ದ ಚೈನ್ ರೂಲ್ ಟು ಡಿಫ್ರೆನ್ಶಿಯೇಟ್ ಇಟ್. ಸೊ ಏನದು ಚೈನ್ ರೂಲು? ಸೊ ಲೆಟ್ ಅಸ್ ಡಿಸ್ಕಸ್ what is the chain rule with an example, right? Now what is chain rule? One example ತಗೊಳ್ಳೋಣ. y is equal to, I will consider the example x square plus 1 whole cube. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಫಸ್ಟ್ ಏನ್ ಮಾಡ್ತೀನಿ ನಾನು? ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೋತೀನಿ. y is equal to a plus b whole cube, ಫಾರ್ಮುಲಾ ಅಪ್ಲೈ ಮಾಡಿದ್ರೆ a cube ಅಂದ್ರೆ x square whole cube is x power 6 plus 3 a square b, x square whole square is x power 4 into 1, x power 4, 3ab square, 3 into x square into 1 square ಅಂದ್ರೆ x square ಬರುತ್ತೆ, ಪ್ಲಸ್ 1 ಕ್ಯೂಬ್ ದಟ್ ಈಸ್ 1. ಇದು ಎಕ್ಸ್ಪಾನ್ಷನ್. ಈಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ ವಿತ್ ರೆಸ್ಪೆಕ್ಟ್ ಟು x. ಏನ್ ಬರುತ್ತೆ? dy by dx is equal to ಡಿರೈವೇಟಿವ್ ಆಫ್ x power n is n into x power n minus 1. ಫಸ್ಟ್ PUC ಲೇ ಓದಿದ್ವಿ. ಸೊ ಡಿರೈವೇಟಿವ್ ಆಫ್ x power 6 ಏನು? 6x power 5 ಪ್ಲಸ್ ಕಾನ್ಸ್ಟೆಂಟ್ ಜೊತೆಗೆ ಮಲ್ಟಿಪ್ಲೈ ಆಗಿದ್ದಾಗ ಏನ್ ಮಾಡ್ತೀವಿ ನಾವು? ಕಾನ್ಸ್ಟೆಂಟ್ ನ ಹಾಗೆ ಇಟ್ಕೊಂಡು ಈ ವೇರಿಯಬಲ್ ನ ಮಾತ್ರ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಕಾನ್ಸ್ಟೆಂಟ್ 3 ಇದೆ, 3 ಇಂಟು ಡಿರೈವೇಟಿವ್ ಆಫ್ x power 4 ಏನಾಗುತ್ತೆ? 4x ಕ್ಯೂಬ್ ಆಯ್ತು. ಸೊ 3 ಇಂಟು 4 ದಟ್ ವಿ ವಿಲ್ ಗೆಟ್ ಇಟ್ ಆಸ್ 12x ಕ್ಯೂಬ್. ಅದೇ ತರ 3 into 2 6 x power 1 is x ಪ್ಲಸ್ ಇದು ಕಾನ್ಸ್ಟೆಂಟ್ ಡಿರೈವೇಟಿವ್ ಇಸ್ 0. ಇದೆಲ್ಲ ಫಸ್ಟ್ PUC ಲೇ ಓದಿದ್ವಿ ನಾವು ಹೇಗೆ ಡಿಫರೆನ್ಶಿಯೇಟ್ ಮಾಡಬೇಕು ಅನ್ನೋದು. ಈಗ ಇಲ್ಲಿ ನೋಡಿ ಏನೇನು ಕಾಮನ್ ಇದೆ. ವಿ ಕ್ಯಾನ್ ಟೇಕ್ 6x ಆಸ್ ಕಾಮನ್ ಫ್ಯಾಕ್ಟರ್ ಥ್ರೂ ಔಟ್. 6x ಕಾಮನ್ ತೆಗೆದ್ರೆ ಇಲ್ಲಿ x power 4 ಪ್ಲಸ್ 12x power 12 ಅಲ್ಲಿ ವಿ ಹ್ಯಾವ್ 6 ಟೇಕನ್ ಔಟ್ 6, ಸೊ 2x ಸ್ಕ್ವೇರ್ ಪ್ಲಸ್ 1. ಇದನ್ನ ಏನಂತ ಬರಿಬೋದು ನೋಡಿ? 6x ಇಂಟು ಇದು x ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬರಿತೀನಿ, ಪ್ಲಸ್ 2 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಸ್ ನಥಿಂಗ್ ಬಟ್ 1 ಸ್ಕ್ವೇರ್ ಆಗುತ್ತೆ, ಬರಿಬೋದು.
ಇದು ನೋಡಿ ಯಾವ ಥರ ಇದೆ, 6x ಇಂಟು ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಆಯ್ತು. ಇದನ್ನ ಸ್ಪ್ಲಿಟ್ ಮಾಡಿ ಬರೀತೀನಿ ಯಾವ ಥರ, ಐ ಟೇಕ್ ಲೈಕ್ ದಿಸ್. ಫಸ್ಟ್ ಇದನ್ನ 3 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು ರಿಮೈನಿಂಗ್ ಏನಿಲ್ಲ 3 ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡು 3 ಮಿಕ್ಕದು 2x. ಸೊ ಇದು ಡಿರೈವೇಟಿವ್ ನಮಗೆ ಸಿಕ್ಕಿರೋದು. ಇದನ್ನ ಅಬ್ಸರ್ವ್ ಮಾಡಿ ಇದನ್ನ ಯಾವ ರೀತಿ ತಗೊಬೋದು ಅಂತ. ಸಪೋಸ್ ಇಫ್ ಐ ಟೇಕ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಆರ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತ ತಗೊಂತೀನಿ. ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತ ತಗೊಂತೀನಿ. ಈಗ ಏನಾಗಿದೆ, y ವಿಲ್ ಬಿಕಮ್ ನಾವು ಜಿ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಆಯ್ತು, ಸಾರಿ ಹೋಲ್ ಕ್ಯೂಬ್ ಆಯ್ತು. ಎಫ್ ಆಫ್ ಎಕ್ಸ್ ನಾನು ಏನು ತಗೊಂತೀನಿ, ಔಟರ್ ಫಂಕ್ಷನ್ ಏನಿದು, ಈ ಫಂಕ್ಷನ್ ಕ್ಯೂಬಿಕ್ ಫಂಕ್ಷನ್. ಸೊ ಐ ವಿಲ್ ಟೇಕ್ ಇಟ್ ಆಸ್ ಎಕ್ಸ್ ಕ್ಯೂಬ್. ಅವಾಗ ಈ ಫಂಕ್ಷನ್ ಏನಾಯ್ತು, ಎಫ್ ಆಫ್ ಜಿ ಆಫ್ ಎಕ್ಸ್ ಆಯ್ತು. ಎಫ್ ಆಫ್ ಎಕ್ಸ್ ಇಸ್ ಎಕ್ಸ್ ಕ್ಯೂಬ್. ಸೊ ಕಾಂಪೋಸಿಷನ್ ಜಿ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಆಯ್ತಾ ಇದು. ಈಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ನಾನು ಏನು ಮಾಡಿದ್ದೀನಿ, dy by dx is equal to ಡಿರೈವೇಟಿವ್ ಆಫ್ ಕ್ಯೂಬ್ ಏನಾಗುತ್ತೆ 3x ಸ್ಕ್ವೇರ್, ಎಕ್ಸ್ ಪ್ಲೇಸ್ ಅಲ್ಲಿ ಜಿ ಆಫ್ ಎಕ್ಸ್ ಇದೆ ಅಲ್ವಾ. ಆಕ್ಚುಲಿ ನಮ್ಗೆ ಇಷ್ಟೇ ಬರ್ಬೇಕಾಗಿತ್ತು, ಬಟ್ ಇನ್ನೇನು ಎಕ್ಸ್ಟ್ರಾ ಇದೆ, 2x ಇದೆ. ಇದರ ಡಿರೈವೇಟಿವ್ ಏನು, ಡಿ ಬೈ ಡಿ ಎಕ್ಸ್ ಆಫ್ ಜಿ ಆಫ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಜಿ ಆಫ್ ಎಕ್ಸ್ ಏನು, ಇಟ್ ಈಸ್ 2x. ಸೊ ಎಕ್ಸ್ಟ್ರಾ ನಮ್ಗೆ ಏನು ಸಿಕ್ಕಿದೆ, ಡಿ ಬೈ ಡಿ ಎಕ್ಸ್ ಆಫ್ ಜಿ ಆಫ್ ಎಕ್ಸ್ ಅಂದ್ರೆ ಜಿ ಡ್ಯಾಶ್ ಆಫ್ ಎಕ್ಸ್ ಸಿಕ್ಕಿದೆ. ಸೊ ಅಂದ್ರೆ ಚೈನ್ ರೂಲ್ ಅಲ್ಲಿ ನಾವು ಕಾಂಪೋಸಿಷನ್ ಒಳಗಡೆ ಇನ್ನರ್ ಫಂಕ್ಷನ್ ಏನಿದೆ ಅದನ್ನ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಬೇಕಾಗತ್ತೆ. ಸೊ ಹಾಗಾದ್ರೆ ಏನಾಯ್ತು ಇವಾಗ, ಇಟ್ ಈಸ್ ನಥಿಂಗ್ ಬಟ್ ಏನಾಯ್ತಿದು, ಈ ಜಿ ಆಫ್ 3 ಇಂಟು ಜಿ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದ್ರೆ ಕ್ಯೂಬ್ ಫಂಕ್ಷನ್ದು 3x ಸ್ಕ್ವೇರ್ ತರಾನೇ ಬಂದಿದೆ. ಇನ್ಸ್ಟೆಡ್ ಆಫ್ ಎಕ್ಸ್ ಐ ಹ್ಯಾವ್ ಜಿ ಆಫ್ ಎಕ್ಸ್. ಅಂದ್ರೆ ಏನಂತಿದು, ಎಫ್ ಡ್ಯಾಶ್ ಆಫ್ ಜಿ ಆಫ್ ಎಕ್ಸ್ ಕೀಪಿಂಗ್ ಜಿ ಆಫ್ ಎಕ್ಸ್ ಆಸ್ ಇಟ್ ಈಸ್. ಡಿರೈವೇಟಿವ್ ಆಫ್ ಎಫ್ ತಗೊಬೇಕು, ಕೀಪಿಂಗ್ ಜಿ ಆಫ್ ಎಕ್ಸ್ ಆಸ್ ಇಟ್ ಈಸ್ ಇಂಟು ಡಿರೈವೇಟಿವ್ ಆಫ್ ಜಿ ಆಫ್ ಎಕ್ಸ್. ದಟ್ ಈಸ್ ನಥಿಂಗ್ ಬಟ್ ದ ಚೈನ್ ರೂಲ್. ಈಗ ಇದನ್ನ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ ನೋಡಿ, ಇಲ್ಲಿ ಔಟರ್ ಫಂಕ್ಷನ್ ಕ್ಯೂಬಾ, ಕ್ಯೂಬ್ಗೆ ಡಿರೈವೇಟಿವ್ 3 ಜಿ ಆಫ್ ಎಕ್ಸ್ ಸ್ಕ್ವೇರ್, 3 ಇಂಟು 3x ಸ್ಕ್ವೇರ್ ಅಂದ್ರೆ ಎಕ್ಸ್ ಪ್ಲೇಸ್ ಅಲ್ಲಿ ಏನು ಬಂದಿರುತ್ತೋ ಅದೇ ತಗೊಬೇಕು. ಅಂದ್ರೆ 3 ಜಿ ಆಫ್ ಎಕ್ಸ್ ಸ್ಕ್ವೇರ್. ಅದಷ್ಟೇ ಅಲ್ಲ, ಈ ಫಂಕ್ಷನ್ ಮತ್ತೆ ಡಿರೈವೇಟಿವ್ ತಗೊಬೇಕು, ಜಿ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಎಫ್ ಡ್ಯಾಶ್ ಆಫ್ ಜಿ ಆಫ್ ಎಕ್ಸ್ ಇಂಟು ಜಿ ಡ್ಯಾಶ್ ಆಫ್ ಎಕ್ಸ್. ಅಂದ್ರೆ ಚೈನ್ ರೂಲ್ ಏನಾಯ್ತು ಇವಾಗ, ಕೀಪ್ f derivative of outer function keeping inner function as it is into derivative of inner function. ಅಷ್ಟೇ ಸಿಂಪಲ್. ಸೊ ಅಂದ್ರೆ ಏನು, ಡಿರೈವೇಟಿವ್ ಆಫ್ outer function keeping inner function as it is. Into this is derivative of inner function. So this is the chain rule to differentiate the function in the form dy is equal to f of g of x idre f dash of g of x keeping g of x as it is into derivative of g of x. ಅಷ್ಟೇ ಸಿಂಪಲ್, ರೈಟ್. ಇದನ್ನ ಯೂಸ್ ಮಾಡಿಕೊಂಡು ಹೇಗೆ ಡಿಫ್ರೆನ್ಶಿಯೇಟ್ ಮಾಡಬೇಕು ಇನ್ನೊಂದೆರಡು ಎಕ್ಸಾಂಪಲ್ ನೋಡೋಣ. ಇಫ್ ವಿ ಅಪ್ಲೈ ದ ಸೇಮ್ ಥಿಂಗ್ ಫಾರ್ ದಿಸ್, ಇದೇನಾಗುತ್ತೆ ನೋಡಿ, ಇಫ್ ಐ ಅಪ್ಲೈ ದ ಸೇಮ್ ಥಿಂಗ್ ಫಾರ್ y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಹೋಲ್ ಕ್ಯೂಬ್ಗೆ ಅಪ್ಲೈ ಮಾಡಿದ್ರೆ ಫಸ್ಟ್ ಏನು ಮಾಡಬೇಕು, ಡಿರೈವೇಟಿವ್ ಆಫ್ ಔಟರ್ ಫಂಕ್ಷನ್. ಔಟರ್ ಫಂಕ್ಷನ್ಗೆ ಡಿರೈವೇಟಿವ್ ಏನು, 3 ಇನ್ಸ್ಟೆಡ್ ಆಫ್ ಎಕ್ಸ್ ಐ ಹ್ಯಾವ್ ಟು ಟೇಕ್ ಜಿ ಆಫ್ ಎಕ್ಸ್. ಇನ್ನರ್ ಫಂಕ್ಷನ್ ಯಾವುದು, ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವೇರ್
3 into g of x whole square, that is the derivative of outer function keeping inner function as it is, into derivative of inner function derivative of x square plus 1 is 2x plus 0, that is 2x. So the same thing we will get, right? So this is the chain rule to find the derivative of composition of two functions. This can be extended to n number of functions. ಅದು ಹೇಗೆ ಮಾಡೋದು ನೋಡೋಣ, ರೈಟ್? ಇನ್ನೊಂದೆರಡು ಎಕ್ಸಾಂಪಲ್ ನೋಡೋಣ, ಇನ್ನು ಸಿಂಪಲ್ ಆಗಿ ಅರ್ಥ ಆಗುತ್ತೆ. So now let us write what is the derivative of composite function, how to use it to differentiate the given composite functions. ಯಾವ ರೀತಿ ಮಾಡಬೇಕು ಒಂದೊಂದೇ ಪ್ರಾಬ್ಲಮ್ಸ್ ನೋಡ್ತಾ ಹೋಗೋಣ, ಸಿಂಪಲ್ ಆಗಿದೆ. ಓಕೆ, ಸೊ ಚೈನ್ ರೂಲ್ ಯಾವ ರೀತಿ ಬರೀಬಹುದು? ಇಫ್ ವಿ ಹ್ಯಾವ್ ದ ಕಾಂಪೋಸಿಷನ್ ಆಫ್ ಟೂ ಫಂಕ್ಷನ್ಸ್ f of g of x, then what is the differentiation of this y with respect to x? Derivative of y ಏನಾಗುತ್ತೆ? So dy by dx is equal to, we have to differentiate f dash, derivative of f is f dash, keeping g of x as it is, into derivative of inner function g of x. ಅದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಜ್ಞಾಪಕ ಇಟ್ಕೊಳ್ಳಿ, ಇಫ್ ವಿ ಹ್ಯಾವ್ ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತಿತ್ತು ಅಂದ್ರೆ ಎಫ್ ನ ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂದ್ರೆ ಎಕ್ಸ್ ಅಂತ ತಗೊಬಾರ್ದು, ಕೀಪಿಂಗ್ ಜಿ ಆಫ್ ಎಕ್ಸ್ ಆಸ್ ಇಟ್ ಈಸ್, ಡಿರೈವೇಟಿವ್ ಆಫ್ ಔಟರ್ ಫಂಕ್ಷನ್ ಕೀಪಿಂಗ್ ಇನ್ನರ್ ಫಂಕ್ಷನ್ ಆಸ್ ಇಟ್ ಈಸ್, ಇಂಟು ಡಿರೈವೇಟಿವ್ ಆಫ್ ಇನ್ನರ್ ಫಂಕ್ಷನ್. ಆಚೆ ಕಡೆ ಹೊರಗಡೆ ಇರೋ ಫಂಕ್ಷನ್ ನ ಮೊದಲು ಡಿಫ್ರೆನ್ಶಿಯೇಟ್ ಮಾಡಿ, ಒಳಗಡೆ ಇರೋ ಫಂಕ್ಷನ್ ನ ಹಾಗೆ ಇಟ್ಕೊಳ್ಳಿ, ಇಂಟು ಡಿರೈವೇಟಿವ್ ಆಫ್ ಒಳಗಡೆ ಇರೋ ಫಂಕ್ಷನ್, ಅಷ್ಟೇ, ಸಿಂಪಲ್. ಸೊ ಇದನ್ನ ವಿ ಕ್ಯಾನ್ ಆಲ್ಸೋ ಎಕ್ಸ್ಟೆಂಡ್ ಇಟ್ ಟು 3 terms also. First, idu if we have y is equal to f of g of h of x anta ittu anta ankolona, idu composition of 3 functions f g h. idana hege differentiate madabodu? Similar to this, dy by dx ಏನು ಸಿಗುತ್ತೆ? ಫಸ್ಟ್ ಇನ್ ಔಟರ್ ಫಂಕ್ಷನ್ ಯಾವುದು f, ಅದನ್ನ ಡಿಫರೆನ್ಶಿಯೇಟ್ ಮಾಡಬೇಕು, f dash, ಕೀಪಿಂಗ್ ಆಲ್ ದೀಸ್ ಆಸ್ ಇಟ್ ಈಸ್, ಅಂದ್ರೆ ಜಿ ಆಫ್ ಹೆಚ್ ಆಫ್ ಎಕ್ಸ್ ಹಾಗೆ ತಗೊಬೇಕು, ಇಂಟು ಜಿ ಡ್ಯಾಶ್ ಆಫ್ ಹೆಚ್ ಆಫ್ ಎಕ್ಸ್. ಮತ್ತೆ ಇಲ್ಲಿ ಚೈನ್ ರೂಲ್, ಜಿ ಡ್ಯಾಶ್ ಆಫ್ ಹೆಚ್ ಆಫ್ ಎಕ್ಸ್ ಇದೆ, ಎಕ್ಸ್ ಇಲ್ಲ, ಸೊ ಮತ್ತೆ ಚೈನ್ ರೂಲ್ ಇರೋದ್ರಿಂದ ಹೆಚ್ ಡ್ಯಾಶ್ ಆಫ್ ಎಕ್ಸ್ ತಗೊಬೇಕು. ಅಥವಾ ಇನ್ನ ಸಿಂಪಲ್ ಆಗಿ ಬರೆಯೋಂಗಿದ್ರೆ ಎಫ್ ಡ್ಯಾಶ್ ಆಫ್ ಜಿ ಆಫ್ ಹೆಚ್ ಆಫ್ ಎಕ್ಸ್ ತಗೊಳ್ಳಿ, ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಜಿ ಆಫ್ ಹೆಚ್ ಆಫ್ ಎಕ್ಸ್. ಮತ್ತೆ ಇಲ್ಲಿ ಚೈನ್ ರೂಲ್ ಯೂಸ್ ಮಾಡಬೇಕು, ಎಫ್ ಡ್ಯಾಶ್ ಆಫ್ ಜಿ ಆಫ್ ಹೆಚ್ ಆಫ್ ಎಕ್ಸ್, ಇಂಟು ಚೈನ್ ರೂಲ್ ಯೂಸ್ ಮಾಡಿದ್ರೆ ಇಲ್ಲಿ ಜಿ ಡ್ಯಾಶ್ ಆಫ್ ಹೆಚ್ ಆಫ್ ಎಕ್ಸ್, ಇಂಟು ಡಿರೈವೇಟಿವ್ ಆಫ್ ಹೆಚ್ ಆಫ್ ಎಕ್ಸ್, ಹೆಚ್ ಡ್ಯಾಶ್ ಆಫ್ ಎಕ್ಸ್ ಬರುತ್ತೆ. ಇದು ಕಾಂಪೋಸಿಷನ್ ಆಫ್ 3 ಫಂಕ್ಷನ್ಸ್ ಇದ್ದಾಗ. ಓಕೆ, 2 ಟೈಪ್ ಪ್ರಾಬ್ಲಮ್ಸ್ ಇದೆ, ಸೊ ಎಲ್ಲ ಟೈಪ್ ಕ್ವೆಶನ್ಸ್ನು ಡಿಸ್ಕಸ್ ಮಾಡೋಣ. ಸೊ ಹಿಯರ್ ಲಿಸ್ಟ್ ಆಫ್ ಡಿರೈವೇಟಿವ್ಸ್ ಆಫ್ ಫಂಕ್ಷನ್ಸ್, ಇದು ಫಸ್ಟ್ ಪಿ ಯು ಸಿಲಿ ಡಿಸ್ಕಸ್ ಮಾಡಿದ್ದು ಮತ್ತೆ ಕೊಟ್ಟಿದ್ದೀನಿ. ಸೊ ಜಸ್ಟ್ ಮೇಕ್ ಅ ಲಿಸ್ಟ್ ಆಫ್ ಇಟ್. ಇದು ಲಿಸ್ಟ್, ಈ ಡಿರೈವೇಟಿವ್ಸ್ ಗೊತ್ತಿದ್ರೆ ಮಾತ್ರ ನಾವು ಡಿಫ್ರೆನ್ಸಿಯೇಷನ್ ಸಾಲ್ವ್ ಮಾಡೋಕ್ಕಾಗೋದು. ಇವೆಲ್ಲ ಸ್ಟ್ಯಾಂಡರ್ಡ್ ಡಿರೈವೇಟಿವ್ಸ್, ಜ್ಞಾಪಕ ಇಟ್ಕೊಳ್ಳಿ. ಡಿರೈವೇಟಿವ್ ಆಫ್ ಕಾನ್ಸ್ಟೆಂಟ್ ಈಸ್ 0, ಎಕ್ಸ್ ಪವರ್ ಎನ್ ಈಸ್ ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1, 1 ಬೈ ಎಕ್ಸ್ ಪವರ್ ಎನ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ, ದಟ್ ಈಸ್ ಮೈನಸ್ ಎನ್ ಬೈ ಎಕ್ಸ್ ಪವರ್ ಎನ್ ಪ್ಲಸ್ 1. ಎಕ್ಸ್ಗೆ ಡಿರೈವೇಟಿವ್ 1, 1 by x ಗೆ minus 1 by x square, root x ಗೆ derivative 1 by 2 root x, 1 by root x ಗೆ 1 by 2x into root x, sin x ಗೆ cos x ಗೆ minus sin x, then tan x secant square x, secant x ಗೆ secant x into tan x, cosecant x is minus cosecant cot, and cot x is minus cosecant square x. ಸೊ ಇದೆಲ್ಲ ಫಸ್ಟ್ ಪಿ ಯು ಸಿಲೇ ಇತ್ತು. ಇದರ ಜೊತೆಗೆ ನಮಗೆ ಮುಂದೆ ಬರ್ತಾ ಲಾಗ್ ಎಕ್ಸ್ ಮತ್ತೆ ಇ ಪವರ್ ಎಕ್ಸ್, ಡಿರೈವೇಟಿವ್ ಆಫ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್, ಲಾಗರಿಥಮಿಕ್ ಫಂಕ್ಷನ್ಸ್ ಮತ್ತೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಇವಿಷ್ಟು ಆ್ಯಡ್ ಆಗುತ್ತೆ. ಈಗ ಸದ್ಯಕ್ಕೆ ನಮಗೆ ಚೈನ್ ರೂಲ್ ಸಾಲ್ವ್ ಮಾಡೋಕ್ಕೆ ಅಟ್ಲೀಸ್ಟ್ ಇಷ್ಟು ಫಾರ್ಮುಲಾಸ್ ಆದರೂ ಬೇಕು. ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಇದರ ಬೇಸ್ ಮೇಲೆ ಏನೇನು ಪ್ರಾಬ್ಲಮ್ಸ್ ಬರುತ್ತೆ 1 by 1 ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಚೈನ್ ರೂಲ್ ಬೇಸ್ಡ್ ಕ್ವೆಶನ್ಸ್, ಸುಮಾರು ಕ್ವೆಶನ್ಸ್ ಇದಾವೆ, 1 by 1 ಡಿಸ್ಕಸ್ ಮಾಡೋಣ. ಸೊ ಮೊದಲನೇದು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಆಫ್ ಎಕ್ಸ್ ಸ್ಕ್ವೇರ್. ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಇದು ಯಾವ ಫಾರ್ಮಲ್ಲಿದೆ?
ಫಂಕ್ಷನ್ ಆಫ್ ಫಂಕ್ಷನ್ ಎಫ್ ಆಫ್ ಜಿ ಆಫ್ ಎಕ್ಸ್ ಫಾರ್ಮ್ ಅಲ್ಲಿ ಇದೆ. ನಮಗೆ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಜಿ ಆಫ್ ಎಕ್ಸ್ ಏನು, ಇಫ್ y is equal to f of g of x ಇದ್ರೆ ಚೈನ್ ರೂಲ್ ಏನಿದೆ, dy by dx is f dash of g of x into derivative of g of x is g dash of x. ಇದು ಚೈನ್ ರೂಲ್ ಇರೋದು ನಮಗೆ. ಸೊ ಅದನ್ನು ಯೂಸ್ ಮಾಡಿದ್ರೆ ಇಲ್ಲೇನಾಗುತ್ತೆ ನೋಡಿ, f dash of x is equal to derivative of outer function keeping inner function as it is, f dash of g of x. derivative of sin ಏನು, cos. x ತಗೊಂಬಾರ್ದು, x ಬದಲು ಏನು ಬರಿಬೇಕು, x ಸ್ಕ್ವೇರ್ ತಗೊಬೇಕು. derivative of outer function keeping inner function as it is into d by dx of x square. ಅದೇನಾಯ್ತು, cos of x square into derivative of x square ಏನಾಗುತ್ತೆ, 2x ಆಯ್ತು. n into x power n minus 1, that is 2x. ಅಷ್ಟೇ. that can be simplified like this, 2x into cos of x square ಅಂತ ಬರಿಬೋದು, ಅಥವಾ ಇದೇ ಸ್ಟೆಪ್ ಬರೆದ್ರು ಆಯ್ತು. ಸೊ ವೆರಿ ಸಿಂಪಲ್ ಡಿಫ್ರೆನ್ಸಿಯೇಷನ್. ಬಟ್ ಗೊತ್ತಿರಬೇಕು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು. ಏನು ಯಾವ ಥರ ಡಿಫ್ರೆನ್ಶಿಯೇಟ್ ಮಾಡ್ತೀರಾ, ಕೀಪಿಂಗ್ ಇನ್ನರ್ ಫಂಕ್ಷನ್ ಆಸ್ ಇಟ್ ಈಸ್, ಡಿಫ್ರೆನ್ಶಿಯೇಟ್ ದ ಔಟರ್ ಫಂಕ್ಷನ್. ಔಟರ್ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಿ, ಇನ್ನರ್ ಫಂಕ್ಷನ್ ಅದೇ ಹಾಗೆ ಬರ್ಕೊಳ್ಳಿ. ಮತ್ತೆ ಇಲ್ಲಿಗೆ ಇದರ ಡಿಫ್ರೆನ್ಸಿಯೇಷನ್ ಮುಗೀತು. ಇಂಟು ಡಿರೈವೇಟಿವ್ ಆಫ್ ಇನ್ನರ್ ಫಂಕ್ಷನ್ ಏನು ತಗೊಂಡಿದ್ದೀರಾ ಅದನ್ನ ಬರೀರಿ, ರೈಟ್. ಅಥವಾ ಇನ್ನೊಂದು ಥರ ಹೇಗೆ ಮಾಡ್ಬೋದು, ಸೈನ್ ಎಕ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಡಿರೈವೇಟಿವ್ ಆಫ್ ಸೈನ್ ಎಕ್ಸ್ ಏನು, ಕಾಸ್ ಎಕ್ಸ್. ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ ಅದನ್ನ ಹಂಗೆ ಬರ್ಕೊಳ್ಳಿ. ಇಂಟು ಎಕ್ಸ್ ಪ್ಲೇಸ್ ಅಲ್ಲಿ ಏನು ತಗೊಂತೀರಾ ಅದನ್ನ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿ. ಆ ಥರನಾದ್ರೂ ಜ್ಞಾಪಕ ಇಟ್ಕೊಬೋದು. ಬಟ್ ಆಕ್ಚುಯಲ್ ರೂಲ್ ಇಸ್ ದಿಸ್, ಸರಿನಾ. ನೆಕ್ಸ್ಟ್ ಅದೇ ಥರ ಸೇಮ್ ಟೈಪ್ ಆಫ್ ಫಂಕ್ಷನ್ ಇದು, ಡಿಫ್ರೆನ್ಶಿಯೇಟ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇದನ್ನ ಫಸ್ಟ್ ನಾವು ಲೆಟ್ ಅಸ್ ರೈಟ್ y is equal to ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5. ಎಕ್ಸ್ ಅಂತನಾದರೂ ವೈ ಅಂತನಾದರೂ ತಗೊಳ್ಳಿ, ಅಥವಾ ಎಫ್ ಆಫ್ ಎಕ್ಸ್ ಅಂತನಾದರೂ ತಗೊಳ್ಳಿ, ಹೇಗಾದರೂ ತಗೊಳ್ಳಿ. ಐ ವಿಲ್ ಟೇಕ್ y is equal to ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5. ಇದರ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಅದೇ ಚೈನ್ ರೂಲ್ ಸೇಮ್. ಫಸ್ಟ್ ಔಟರ್ ಫಂಕ್ಷನ್ ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಯ್ತು, dy ಬೈ ಡಿ ಎಕ್ಸ್. ಎಫ್ ಆಫ್ ಎಕ್ಸ್ ತಗೊಂಡ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಬರೀರಿ, ವೈ ತಗೊಂಡ್ರೆ dy ಬೈ ಡಿ ಎಕ್ಸ್ ಬರೀರಿ. ಸೊ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿರೈವೇಟಿವ್ ಆಫ್ ಔಟರ್ ಫಂಕ್ಷನ್. ಔಟರ್ ಫಂಕ್ಷನ್ ಏನು, ಡಿರೈವೇಟಿವ್ ಆಫ್ ಸೈನ್ ಈಸ್ ಕಾಸ್ ಇಂಟು ಕೀಪ್ ದ ಇನ್ನರ್ ಫಂಕ್ಷನ್ ಆಸ್ ಇಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಇಂಟು ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5. ಇದರ ಡಿರೈವೇಟಿವ್ ಮುಗೀತು, ಅದು ಹಾಗೆ ಬರ್ಕೊಬೇಕು. ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಹಂಗೆ ಬರಿಬೇಕು. ಇಂಟು ಡಿರೈವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಏನು, 2x ಪ್ಲಸ್ ಡಿರೈವೇಟಿವ್ ಆಫ್ ಕಾನ್ಸ್ಟೆಂಟ್ ಏನು, 0. ಸೊ ದಟ್ ಈಸ್ ನಥಿಂಗ್ ಬಟ್ 2x ಇಂಟು ಸೈನ್ ಆಫ್ ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5. ದಿಸ್ ಇಸ್ ದ ರಿಕ್ವೈರ್ಡ್ ಡಿರೈವೇಟಿವ್ ಫಾರ್ ದ ಗಿವನ್ ಫಂಕ್ಷನ್. ಸೊ ಫಂಕ್ಷನ್ ಆಫ್ ಫಂಕ್ಷನ್ ಇದೆ, ಚೈನ್ ರೂಲೇ ಅಪ್ಲೈ ಮಾಡಬೇಕು, ರೈಟ್. ಸೊ ಅದೇ ಥರ ಇನ್ನೊಂದು ಕ್ವೆಶನ್ ಇದೆ, ಕಾಸ್ ಆಫ್ ಸೈನ್ ಎಕ್ಸ್. ಫಸ್ಟ್ ಏನು ತಗೋಬೇಕು, ಎಫ್ ಆಫ್ ಎಕ್ಸ್ ಅಥವಾ ವೈ ಅಂತ ತಗೊಳ್ಳಿ. ಲೆಟ್ ವೈ ಈಸ್ ಈಕ್ವಲ್ ಟು ಕಾಸ್ ಆಫ್ ಸೈನ್ ಎಕ್ಸ್. ಅಗೈನ್ ಫಂಕ್ಷನ್ ಆಫ್ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡೋದು ಹೇಗೆ, ಡಿಫ್ರೆನ್ಶಿಯೇಟ್ ಔಟರ್ ಫಂಕ್ಷನ್ ಕೀಪಿಂಗ್ ಇನ್ನರ್ ಫಂಕ್ಷನ್ ಆಸ್ ಇಟ್ ಈಸ್ ಇಂಟು ಡಿರೈವೇಟಿವ್ ಆಫ್ ಇನ್ನರ್ ಫಂಕ್ಷನ್. ಹಂಗೆ ತಗೊಂಡ್ರೆ ಏನಾಗುತ್ತೆ, ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಯಿತು, dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿರೈವೇಟಿವ್ ಆಫ್ ಔಟರ್ ಫಂಕ್ಷನ್. ಔಟರ್ ಫಂಕ್ಷನ್ ಯಾವುದು, ಕಾಸ್. ಕಾಸ್ಗೆ ಡಿರೈವೇಟಿವ್ ಮೈನಸ್ ಸೈನ್ ಕೀಪಿಂಗ್ ಇನ್ನರ್ ಫಂಕ್ಷನ್ ಆಸ್ ಇಟ್ ಈಸ್ ಸೈನ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಇನ್ನರ್ ಫಂಕ್ಷನ್. ಇನ್ನರ್ ಫಂಕ್ಷನ್ ಯಾವುದು, ಸೈನ್ ಎಕ್ಸ್. ಸೊ ದಟ್ ವಿಲ್ ಗಿವ್ಸ್ ಅಸ್ ಮೈನಸ್ ಸೈನ್ ಆಫ್ ಸೈನ್ ಎಕ್ಸ್ ಇಂಟು ಡಿರೈವೇಟಿವ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್. ಇದನ್ನೇನು ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. ಡೋಂಟ್ ರೈಟ್ ದಿಸ್ as ಸೈನ್ ಸ್ಕ್ವೇರ್ ಎಕ್ಸ್. ಸೈನ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಇದಲ್ಲ, ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಇದ್ರೆ ಸೈನ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಬಟ್ ದಿಸ್ ಇಸ್ ನಾಟ್ ಸೈನ್ ಸ್ಕ್ವೇರ್ ಎಕ್ಸ್. ಸೈನ್ ಆಫ್ ಸೈನ್ ಎಕ್ಸ್ ಅದು ಕಾಂಪೋಸಿಷನ್ ಆಫ್ ಫಂಕ್ಷನ್ ಅಷ್ಟೇ, ಅದನ್ನು ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರೆಯೋಂಗಿಲ್ಲ, ಜ್ಞಾಪಕ ಇಟ್ಕೊಳ್ಳಿ ಅದನ್ನ. ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡೋಕ್ಕಾಗಲ್ಲ. ಸೊ ದಟ್ ಫಾರ್ ದಿಸ್ ಇಸ್ ದ ರಿಕ್ವೈರ್ಡ್ ಡಿರೈವೇಟಿವ್. ಸಿಂಪ್ಲಿಫೈ ಆದರೆ ಮಾಡಿ, ಇಲ್ಲ ಅಂದರೆ ಮಾಡೋಕ್ಕಾಗದೇ ಇದ್ರೆ ದಟ್ ಈಸ್ ದ ಫೈನಲ್ ಡಿರೈವೇಟಿವ್, ರೈಟ್. ಅದೇ ಥರ ಇದು ಒನ್ಸ್ ಅಗೈನ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎಫ್ ಆಫ್ ಜಿ ಆಫ್ ಎಕ್ಸ್. ಹೇಗೆ ಬರೀಬೋದು ಇದನ್ನ,
let y is equal to sin of ax plus b. Sin of ax plus b ಅಂತ ತಗೊಳ್ಳೋಣ. ಡಿಫರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಅದೇ ತರ dy by dx. ಡಿರೈವೇಟಿವ್ ಆಫ್ ಔಟರ್ ಫಂಕ್ಷನ್ ಯಾವುದು? ಸೈನ್ಗೆ ಡಿರೈವೇಟಿವ್ ಕಾಸ್. ಕೀಪ್ ax plus b as it is into d by dx of ax plus b, where a and b are constants here. So ಏನಾಗುತ್ತೆ ಇದು? cos of ax plus b into derivative of this a constant ಹಾಗೆ ಇರಲಿ, derivative of x is 1, so a into 1 plus b constant independent constant ಗೆ 0. so ಇದು into ಏನಾಯ್ತು ಇವಾಗ? a into 1 a ಆಯಿತು. so that can be simplified as a cos of ax plus b, which is the required derivative of sin of ax plus b. Right? This is by using the chain rule. Right? Similarly, we have few more questions. One by one discuss ಮಾಡ್ತಾ ಹೋಗೋಣ. Right? Okay, in the same way, find the derivative of tan of 2x plus 3 function ಇದೆ. So first y is equal to tan of 2x plus 3 ಅಂತ ತಗೊಳ್ಳೋಣ. First ಏನು? differentiating with respect to x, dy by dx. ಏನಾಗುತ್ತಿದ್ದು? ಫಸ್ಟ್ ಡಿರೈವೇಟಿವ್ ಆಫ್ ಔಟರ್ ಫಂಕ್ಷನ್, ಡಿರೈವೇಟಿವ್ ಆಫ್ ಟ್ಯಾನ್ ಏನು? secant ಸ್ಕ್ವೇರ್. ಕೀಪಿಂಗ್ ಇನ್ನರ್ ಫಂಕ್ಷನ್ ಆಸ್ ಇಟ್ ಈಸ್ 2x plus 3 ಹಾಗೆ ಬರಿಬೇಕು. ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಡಿರೈವೇಟಿವ್ ಆಫ್ ಇನ್ನರ್ ಫಂಕ್ಷನ್ 2x plus 3. ಸೊ ಅದೇನಾಗುತ್ತೆ? ದಟ್ ವಿಲ್ ಗಿವ್ಸ್ secant ಸ್ಕ್ವೇರ್ 2x plus 3 into derivative of 2x plus 3. 2 into derivative of x is 1, that is 2 plus 3 ಗೆ 0. Simplify ಮಾಡಿ ಬರೆದ್ರೆ that can be written as 2 secant square 2x plus 3, which is the required derivative. Very simple. Right? ಅದೇ ತರ ಇದು ಸಿಂಪಲ್ ಆಗಿದೆ. Find the derivative of cos of root x with respect to x. ಇದನ್ನ y ಅಂತ ತಗೊಳ್ಳಿ. cos of root x differentiating with respect to x ಏನು ಬರುತ್ತೆ? dy by dx is equal to derivative of cos is minus sin, keep root x as it is, ಮತ್ತೆ derivative of root x d by dx of root x. ಈ ಸ್ಟೆಪ್ ಬರಿದೇ ಇದ್ರೂ ನಡೆಯುತ್ತೆ. ಇಫ್ ಯು ಕ್ಯಾನ್ ರೈಟ್ ದಿಸ್ ಸ್ಟೆಪ್ ಡೈರೆಕ್ಟ್ಲಿ ಬರೀರಿ, ಕನ್ಫ್ಯೂಸ್ ಆಗುತ್ತೆ ಅನ್ನೋಂಗಿದ್ರೆ ಇನ್ನೊಂದು ಸ್ಟೆಪ್ ಬರ್ಕೊಳ್ಳಿ. minus sin of root x into derivative of root x is 1 by 2 root x. ಓಕೆ, ಸೊ ಮಿಸ್ಟೇಕ್ ಮಾಡಬೇಡಿ, ಇದನ್ನ ರೂಟ್ ಎಕ್ಸ್ ಕ್ಯಾನ್ಸಲ್ ಮಾಡಿ. ಇದು ಸೈನ್ ಆಫ್ ರೂಟ್ ಎಕ್ಸು, ಇದು ಬರೀ 1 by root x. ಬೇರೆ ಬೇರೆ ಫಂಕ್ಷನ್ಸ್ ಅವು, ಕ್ಯಾನ್ಸಲ್ ಮಾಡಬೇಡಿ. ಡೋಂಟ್ ಕ್ಯಾನ್ಸಲ್ ರೂಟ್ ಎಕ್ಸ್ ಅಂಡ್ ರೂಟ್ ಎಕ್ಸ್. ರೈಟ್? ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಡಿರೈವೇಟಿವ್ ಆಫ್ ಕಾಸ್ ಆಫ್ ರೂಟ್ ಎಕ್ಸ್. ಸಿಂಪಲ್. ನೆಕ್ಸ್ಟ್, differentiate sin of ax plus b by cos of cx plus d with respect to x. So ಇದನ್ನ ಹೇಗೆ ಮಾಡೋದು? First let us take y is equal to sin of ax plus b divided by cos of cx plus d. First ನೋಡಿ, ಇದು ಫಂಕ್ಷನ್ ಡಿವೈಡ್ ಬೈ ಫಂಕ್ಷನ್ ಇದೆ, ಆಮೇಲೆ ಫಂಕ್ಷನ್ ಆಫ್ ಫಂಕ್ಷನ್ ಇದೆ. ಸೊ ಫಸ್ಟ್ ಏನು ಯೂಸ್ ಮಾಡಬೇಕು? ಫಂಕ್ಷನ್ ಡಿವೈಡ್ ಬೈ ಫಂಕ್ಷನ್ ಮೊದಲಿದೆ, ಅದಕ್ಕೆ ಮೊದಲು ಕೋಶಂಟ್ ರೂಲ್ ಯೂಸ್ ಮಾಡಬೇಕು, ಆಮೇಲೆ ಚೈನ್ ರೂಲ್ ಯೂಸ್ ಮಾಡಬೇಕು. ಇದು ಎರಡೂ ಇದೆ, ಕೋಶಂಟ್ ರೂಲು ಇದೆ ಈ ಫಂಕ್ಷನಲ್ಲಿ, ಚೈನ್ ರೂಲು ಇದೆ, ಎರಡೂ ಅಪ್ಲೈ ಮಾಡಬೇಕಾಗುತ್ತೆ. ಫಸ್ಟ್ ಯಾವ್ದು ಅಪ್ಲೈ ಮಾಡಬೇಕು? ಫಂಕ್ಷನ್ ಡಿವೈಡ್ ಬೈ ಫಂಕ್ಷನ್ ಇದೆ ಮೊದಲು. ಫಸ್ಟ್ ಲೆಟ್ ಅಸ್ ಅಪ್ಲೈ ದ ಕೋಶಂಟ್ ರೂಲ್. ಸೊ ಡಿಫರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಕೋಶಂಟ್ ರೂಲ್ ಏನು? dy by dx is equal to, ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಏನಂತ, ನ್ಯೂಮರೇಟರ್ ಬೈ ಡಿನಾಮಿನೇಟರ್ ತರ ಜ್ಞಾಪಕ ಇಟ್ಕೊಂಡ್ರೆ ಈಸಿ ಆಗುತ್ತೆ. ಫಸ್ಟ್ ಏನಿದು? ಡಿನಾಮಿನೇಟರ್ ದಟ್ ಈಸ್ ಕಾಸ್ ಆಫ್ cx plus d ಇಂಟು ಡಿರೈವೇಟಿವ್ ಆಫ್ ನ್ಯೂಮರೇಟರ್ ದಟ್ ಈಸ್ ಸೈನ್ ಆಫ್ ax plus b ಮೈನಸ್ ನ್ಯೂಮರೇಟರ್ ಸೈನ್ ಆಫ್ ax plus b into d by dx of denominator is cos of cx plus d whole divided by denominator square is cos of cx plus d
whole square. This is the quotient rule. ಈಗ ನೋಡಿ ಇದಕ್ಕೇನು ಡಿರೈವೇಟಿವ್ ಇಲ್ಲ, ಹಾಗೆ ಬರ್ಕೊಳ್ಳೋಣ. cos of cx plus d into ಡಿರೈವೇಟಿವ್ ಆಫ್ sin of ax plus b. ಫಂಕ್ಷನ್ ಆಫ್ ಫಂಕ್ಷನ್ ಇದೆ, ಇಲ್ಲಿ ಚೈನ್ ರೂಲ್ ಅಪ್ಲೈ ಮಾಡಬೇಕು. ಏನ್ ಬರುತ್ತೆ? ಡಿರೈವೇಟಿವ್ ಆಫ್ ಔಟರ್ ಫಂಕ್ಷನ್ಗೆ ಡಿರೈವೇಟಿವ್ ಏನು? cos ಆಫ್ ಕೀಪಿಂಗ್ ಇನ್ನರ್ ಫಂಕ್ಷನ್ ಆಸ್ ಇಟ್ ಈಸ್ ax plus b into d by dx of ಇನ್ನರ್ ಫಂಕ್ಷನ್ ಏನದು? ax plus b ಮೈನಸ್ ಇದು ಅದೇ, ಇದಕ್ಕೇನು ಡಿರೈವೇಟಿವ್ ಇಲ್ಲ, ಹಾಗೆ ಬರ್ಕೊಳ್ಳಿ. sin of ax plus b into ಡಿರೈವೇಟಿವ್ ಆಫ್ cos minus sin of ಇನ್ನರ್ ಫಂಕ್ಷನ್ ಏನು? cx plus d. Therefore we have to differentiate cx plus d again. Whole divided by cos cx plus d whole square. ಅದನ್ನ ಈ ತರನು ಬರೀಬಹುದು, cos square of cx plus d. ಸೊ ಈ ಎರಡು ಟರ್ಮ್ದು ಡಿಫ್ರೆನ್ಸಿಯೇಷನ್ ಮುಗೀತು. cos of cx plus d into cos of ax plus b ಮುಗೀತು, into derivative of ax plus b. a constant derivative of x is 1 plus b constant independent constant 0 ಆಯಿತು, minus ಇದು bracket. Since it is multiplication, don't forget to write the bracket. So minus into minus, that will become plus sin ax plus b into sin cx plus d into derivative of this ಏನಾಯಿತು? again c into x, derivative will become c plus independent constant d ಗೆ 0, whole divided by sin cos square cx plus d. ಈಗ ಸಿಂಪ್ಲಿಫೈ ಮಾಡಿ ಬರೆದ್ರೆ ಇದನ್ನ a ಕಾನ್ಸ್ಟೆಂಟ್ ಹಿಂದಕ್ಕೆ ಬರೆಯೋಣ. a into cos of ax plus b into cos of cx plus d plus e into sin of ax plus b into sin of cx plus d whole divided by cos square cx plus d. ಸಪೋಸ್ a and c ಇರಲಿಲ್ಲ ಅಂದಿದ್ರೆ, ಈ ಕಾನ್ಸ್ಟೆಂಟ್ ಟರ್ಮ್ಸ್ ಇರಲಿಲ್ಲ ಅಂದಿದ್ರೆ ಏನ್ ಮಾಡ್ಬೋದಾಗಿತ್ತು? ಇದು ಯಾವ ತರ ಇದೆ? cos a cos b ಪ್ಲಸ್ sin a sin b ಫಾರ್ಮಲ್ ಇತ್ತು, cos x cos y ಪ್ಲಸ್ sin x sin y ಫಾರ್ಮಲ್ ಇತ್ತು. ವಿ ಕ್ಯಾನ್ ರೈಟ್ ಇಟ್ ಆಸ್ cos of x minus y ಬರಿಬೋದಾಗಿತ್ತು. ಸಪೋಸ್ a and c ಇಲ್ಲದೆ ಇದ್ದಿದ್ರೆ, ಬಟ್ a and c ಕಾನ್ಸ್ಟೆಂಟ್ಸ್ ಏನು ಅಂತ ನಮ್ಗೆ ವ್ಯಾಲ್ಯೂ ಗೊತ್ತಿಲ್ಲ, ಸೊ ದೇರ್ಫೋರ್ ಇನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಆಗಲ್ಲ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಡಿರೈವೇಟಿವ್ ಫಾರ್ ದ ಗಿವನ್ ಫಂಕ್ಷನ್ sin of ax plus b by cos of cx plus d. ವೆರಿ ಸಿಂಪಲ್, ರೈಟ್? ಸೊ ಈ ಪರ್ಟಿಕ್ಯುಲರ್ ಫಂಕ್ಷನ್ ಅಲ್ಲಿ ಎರಡೂ ಯೂಸ್ ಮಾಡ್ತೀವಿ ನಾವು, ಕ್ವೋಷಂಟ್ ರೂಲ್ ಆಸ್ ವೆಲ್ ಆಸ್ ಚೈನ್ ರೂಲ್. ಇನ್ನು ಕೆಲವು ಫಂಕ್ಷನ್ಸ್ ಬರುತ್ತೆ, ಅದರಲ್ಲಿ ಪ್ರಾಡಕ್ಟ್ ರೂಲ್ ಮತ್ತೆ ಚೈನ್ ರೂಲು. ಚೈನ್ ರೂಲ್ ಎರಡೆರಡು ಸತಿ ಅಪ್ಲೈ ಮಾಡ್ತೀವಿ. ಅವ್ಯಾವ್ಯಾವ ಕ್ವೆಶನ್ಸು ನೋಡ್ತಾ ಹೋಗೋಣ, ರೈಟ್? ಓಕೆ, ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಕಾಸ್ ಆಫ್ ಎಕ್ಸ್ ಕ್ಯೂಬ್ ಇಂಟು ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 5. ಇದನ್ನ ಅಬ್ಸರ್ವ್ ಮಾಡಿ. ಫಸ್ಟ್ ಯಾವ ತರ ಇದೆ? ಇದು ಫಂಕ್ಷನ್ ಇಂಟು ಫಂಕ್ಷನ್ ಫಾರ್ಮಲ್ ಇದೆ. ಸೊ ಫಂಕ್ಷನ್ ಇಂಟು ಫಂಕ್ಷನ್ ಬಂದಾಗ ನಾವು ಯಾವಾಗಲೂ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು. ಸೊ ಪ್ರಾಡಕ್ಟ್ ರೂಲ್ ಏನು? ಫಸ್ಟ್ ಲೆಟ್ ಅಸ್ ಟೇಕ್ y ಈಸ್ ಈಕ್ವಲ್ ಟು ಕಾಸ್ ಆಫ್ ಎಕ್ಸ್ ಕ್ಯೂಬ್ ಇಂಟು ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 5. ಫಸ್ಟ್ ಈಗ ತಗೊಳ್ಳೋಣ. ಆಮೇಲೆ ಡಿಫರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಫಸ್ಟ್ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಯಾವುದು? dy by dx is equal to first into derivative of second, that is cos of x cube into d by dx of sin square x to the power of 5 plus second into differentiation of first, that is sin square x to the power of 5 into differentiation of cos of x cube. ಈಗ ಈ ಎರಡನ್ನ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಚೈನ್ ರೂಲ್ ಅಪ್ಲೈ ಮಾಡ್ತೀವಿ. ಹೇಗೆ? ಕಾಸ್ ಆಫ್ ಎಕ್ಸ್ ಕ್ಯೂಬ್ ಇಂಟು ಇದು ಯಾವ ಫಾರ್ಮಲ್ ಇದೆ? ಫಸ್ಟು
ಹೋಲ್ ಸ್ಕ್ವೇರ್ ಫಾರ್ಮಲ್ ಇದೆ. ಹೋಲ್ ಸ್ಕ್ವೇರ್ಗೆ ಡಿರವೇಟಿವ್ ಏನು, ಎಕ್ಸ್ ಸ್ಕ್ವೇರ್ಗೆ ಡಿರವೇಟಿವ್ 2x. ಸೊ 2 ಇಂಟು ಎಕ್ಸ್ ಪ್ಲೇಸ್ ಅಲ್ಲಿ ಏನು ತಗೊಬೇಕು, ಜಿ ಆಫ್ ಎಕ್ಸ್, ದಟ್ ಈಸ್ ಸೈನ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 5 ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 5 ಚೈನ್ ರೂಲ್, ಪ್ಲಸ್ ಇದಕ್ಕೇನು ಡಿರವೇಟಿವ್ ಇಲ್ಲ, ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 5 ಹಾಗೆ ಇರಲಿ, ಇಂಟು ಡಿರವೇಟಿವ್ ಆಫ್ ಕಾಸ್ ಮೈನಸ್ ಸೈನ್ ಬ್ರಾಕೆಟ್ ಹಾಕಬೇಕು ಪ್ರಾಡಕ್ಟ್ ಅದು, ಇಂಟು ಸೈನ್ ಆಫ್ ಎಕ್ಸ್ ಕ್ಯೂಬ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಕ್ಯೂಬ್. ರೈಟ್, ಇದು ಚೈನ್ ರೂಲ್. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ರೆ 2 ಇಂಟು ಕಾಸ್ ಎಕ್ಸ್ ಕ್ಯೂಬ್ ಇಂಟು ಸೈನ್ ಎಕ್ಸ್ ಟು ದಿ ಪವರ್ ಆಫ್ 5 ಇಂಟು ಮತ್ತೆ ಚೈನ್ ರೂಲ್, ಡಿರವೇಟಿವ್ ಆಫ್ ಸೈನ್ ಈಸ್ ಕಾಸ್ ಆಫ್ ಎಕ್ಸ್ ಪವರ್ 5 ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 5. ಪ್ಲಸ್ ಇಂಟು ಮೈನಸ್, I'll write it here, minus sin square x to the power of 5 ಹಾಗೆ ಇರಲಿ, ಇಂಟು sin x cube ಹಾಗೆ ಇರಲಿ, ಇಂಟು ಡಿರವೇಟಿವ್ ಆಫ್ x cube ಏನು 3x square. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಮತ್ತೆ ಏನಾಗುತ್ತೆ, 2 ಇಂಟು cos x cube ಇಂಟು sin x to the power of 5 into cos x to the power of 5 into derivative of x to the power of 5 ಏನು 5x to the power of 4 minus ಇದು as it is 3x square into, sorry, that is sin square x to the power of 5 into sin x cube into 3x square. ಇದು ಆಸ್ ಇಟ್ ಇಸ್. ರೈಟ್, ಇದಕ್ಕೂ ಬೇಕಾದ್ರೆ ಬ್ರಾಕೆಟ್ ಯೂಸ್ ಮಾಡ್ಕೊಳ್ಳಿ ಎಕ್ಸ್ ಪವರ್ 4ಗೆ. ರೈಟ್, ಸೊ ಇದನ್ನ ಫರ್ದರ್ ಹೇಗೆ ಸಿಂಪ್ಲಿಫೈ ಮಾಡ್ಬೋದು, ಎರಡು ತರ ಮಾಡ್ಬೋದು. ಒಂದು, ಇಲ್ಲಿ ಕಾಸ್ ಎಕ್ಸ್ ಕ್ಯೂಬ್ ಎಲ್ಲೂ ಕಾಮನ್ ಇಲ್ಲ, ವಾಟ್ ಆರ್ ದ ಕಾಮನ್ ಫ್ಯಾಕ್ಟರ್ಸ್ ವಿ ಕ್ಯಾನ್ ಟೇಕ್, ಸೈನ್ ಎಕ್ಸ್ ಪವರ್ 5, ಇಲ್ಲೂ ಸೈನ್ ಎಕ್ಸ್ ಪವರ್ 5 ಇದೆ, ಅದೊಂದು ಕಾಮನ್ ತೆಗಿಬೋದು, ಮಿಕ್ಕಿದೆಲ್ಲ ಹಾಗೆ ಬರಿಬೋದು. ಅಥವಾ ವಿ ಕ್ಯಾನ್ ರೈಟ್ ದಿಸ್ 2 sin x into cos x, 2 sin x power 5 cos x power 5 ನ sin 2x power 5 ಅಂತ ಅದೊಂದು ಬರಿಬೋದು. ಮಿಕ್ಕಿದೆಲ್ಲ ಹಾಗೆ ಬರ್ಕೊಂಡ್ರೆ ಏನಾಗುತ್ತೆ, ಇದು 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 ಕಂಬೈನ್ ಮಾಡ್ತೀನಿ ನಾನು, ಮಿಕ್ಕಿದೆಲ್ಲ ಹಾಗೆ ಬರೆಯೋಣ. ಏನಾಗುತ್ತೆ, 2 ಹೋಗುತ್ತೆ, 2 sin x power 5 cos x power 5 ನ ಅವೆರಡು ಅಷ್ಟು ಸೇರಿಸಿ sin 2x power 5 ಆಯಿತು, ಈಕ್ವಲ್ಸು ಫಸ್ಟ್ ಕಾನ್ಸ್ಟೆಂಟ್ ಟರ್ಮ್ ಏನು ಬರುತ್ತೆ, ದಟ್ ಈಸ್ 5x power 4 algebraic term, then trigonometry cos x cube, then minus ಇದನ್ನೇನು ಸಿಂಪ್ಲಿಫೈ ಮಾಡಿಲ್ಲ ನಾವು, ಹಾಗೆ ಬರೆಯೋಣ 3x square into sin square x to the power of 5 into sin x cube. So this is the required derivative. ಇಲ್ಲಿ ಏನೇನು ಯೂಸ್ ಮಾಡಿದ್ದೀವಿ ನಾವು, ಫಸ್ಟ್ ಪ್ರಾಡಕ್ಟ್ ರೂಲ್, ಆಮೇಲೆ ಚೈನ್ ರೂಲ್. ಚೈನ್ ರೂಲಲ್ಲೂ ಕೂಡ 2-3 ಸತಿ ಚೈನ್ ರೂಲ್ ಯೂಸ್ ಮಾಡಿದ್ದೀವಿ, ಕೇರ್ಫುಲ್ ಆಗಿ ಅಪ್ಲೈ ಮಾಡಬೇಕು. ಸೊ ಇಲ್ಲಿ ನೋಡಿ, ಫಸ್ಟು ಸ್ಕ್ವೇರ್ ಟರ್ಮ್ ಥರ ಇದೆ, ಸೊ 2 sin x ಪವರ್ 5, ಆಮೇಲೆ ಇಂಟು ಜಿ ಆಫ್ ಎಕ್ಸ್ ಇಲ್ಲಿದೆ, ಇಲ್ಲಿ ಎಫ್ ಆಫ್ ಜಿ ಆಫ್ ಎಕ್ಸ್ ಫಾರ್ಮಲ್ಲಿದೆ ಇಲ್ಲಿದೆ. ಮತ್ತೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕಾದ್ರೆ ಮತ್ತೆ ಚೈನ್ ರೂಲ್ ಯೂಸ್ ಮಾಡಿದ್ದೀವಿ. ಸೊ ಸೈನ್ ಆಫ್ ಎಕ್ಸ್ ಪವರ್ 5ಗೆ ಡಿರವೇಟಿವ್ ಕಾಸ್ ಆಫ್ ಎಕ್ಸ್ ಪವರ್ 5 ಇಂಟು ಡಿರವೇಟಿವ್ ಆಫ್ ಎಕ್ಸ್ ಪವರ್ 5, ಆಮೇಲೆ ಸಿಂಪ್ಲಿಫೈ ದಿಸ್. ಇಫ್ ಪಾಸಿಬಲ್ ಸಿಂಪ್ಲಿಫೈ ಮಾಡಿ, ಇಲ್ಲಿ ಪಾಸಿಬಿಲಿಟಿ ಇದೆ, ಎರಡು ತರ ಸಿಂಪ್ಲಿಫೈ ಮಾಡ್ಬೋದು. ಹೇಗೆ, ಒಂದು ಕಾಮನ್ ಫ್ಯಾಕ್ಟರ್ ತೆಗೆಯೋದಾಗ್ಬೋದು, ಅಥವಾ 2 sin x cos x ನ sin 2x ಅಂತ ಬರೆಯೋದು, ಆ ಫಾರ್ಮುಲಾ ಯೂಸ್ ಮಾಡೋದಾದ್ರೂ ಆಗ್ಬೋದು. ಸಾಧ್ಯ ಆದರೆ ಸಿಂಪ್ಲಿಫೈ ಮಾಡಿ, ಸಾಧ್ಯ ಆಗಲಿಲ್ಲ ಅಂದರೆ ಹಾಗೆ ಬಿಡಿ. ರೈಟ್, ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಡಿರವೇಟಿವ್ ಫಾರ್ ದಿಸ್ ಫಂಕ್ಷನ್. ರೈಟ್, ನೆಕ್ಸ್ಟ್ ಇದು ಸಿಂಪಲ್ ಕ್ವೆಶನ್. Differentiate cos of a cos x plus b sin x with respect to x. Direct. First let us say y is equal to cos of ax plus a cos x plus b sin x ಅಂತ ತಗೊಳ್ಳೋಣ. ಯಾವ ತರ ಇದೆ ಇದು, they have given that a and b are constants. Cos of g of x ಫಾರ್ಮಲ್ ಇದೆ,
ಸೊ ಚೈನ್ ರೂಲ್ ಅಪ್ಲೈ ಮಾಡಿದ್ರೆ ಡಿಫರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಯಿತು, dy by dx is equal to derivative of cos is minus sin keeping these as it is a cos x plus b sin x into d by dx of the same term g of x, a cos x plus b sin x. ಸೊ ಇದರ ಡಿರೈವೇಟಿವ್ ಮುಗೀತು, ಅದು ಹಾಗೆ ಬರೀರಿ, ಮೈನಸ್ ಸೈನ್ ಆಫ್ a cos x plus b sin x into derivative of this a constant, derivative of cos is minus sin, so minus a sin x plus b constant, derivative of sin is cos x, so b into cos x, that will gives us. ಇದನ್ನು ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ, ಯಾಕೆಂದರೆ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಡಿ, ಡೋಂಟ್ ಮಲ್ಟಿಪ್ಲೈ ದಿಸ್ ವಿತ್ ದಿಸ್, ಯಾಕೆ ಇದು ಸೈನ್ ಫಂಕ್ಷನ್ ಆಫ್ ದಿಸ್ ಟರ್ಮ್ ಆ್ಯಂಡ್ ದಿಸ್ ಇಸ್ ಸಪರೇಟ್ ಟರ್ಮ್, ಇದೇ ಬೇರೆ ಫಂಕ್ಷನು ಇದೇ ಬೇರೆ ಫಂಕ್ಷನು, ಮಲ್ಟಿಪ್ಲೈ ಮಾಡೋಕ್ಕಾಗಲ್ಲ. ಸೊ ದಟ್ ಈಸ್ ದ ಫೈನಲ್ ಆನ್ಸರ್ ಅಷ್ಟೇ. ಸೊ ಇನ್ ದ ಸೇಮ್ ವೇ ಇನ್ನೊಂದು ಕ್ವೆಶನ್ ಇದೆ, ಡೈರೆಕ್ಟ್ ಸಮ್ ರೂಲ್ ಆ್ಯಂಡ್ ಚೈನ್ ರೂಲ್, ಅಡಿಷನ್ನು ಮತ್ತು ಚೈನ್ ರೂಲ್ ಹೇಗೆ ಯೂಸ್ ಮಾಡ್ಬೋದು ಅಂತ. ಫಸ್ಟ್ y ಈಸ್ ಈಕ್ವಲ್ ಟು ಸೈನ್ ಕ್ಯೂಬ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಪವರ್ 6x ಅಂತ ತಗೊಂಡ್ಯಾನ. ಡಿಫರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗುತ್ತೆ, dy by dx is equal to, ಫಸ್ಟು ಎಕ್ಸ್ ಕ್ಯೂಬ್ ಫಾರ್ಮಲ್ ಇದೆ, ಎಕ್ಸ್ ಕ್ಯೂಬ್ಗೆ ಡಿರೈವೇಟಿವ್ ಏನು 3x², 3 ಇಂಟು ಎಕ್ಸ್ ಸ್ಕ್ವೇರ್ ಬದಲು ಏನು ಬರೀಬೇಕು, ಜಿ ಆಫ್ ಎಕ್ಸ್ ಸ್ಕ್ವೇರ್, ದಟ್ ಈಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್, ಸೈನ್ ಸ್ಕ್ವೇರ್ ಎಕ್ಸ್ ಆಯ್ತು, ಪ್ಲಸ್ ಈಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಜಿ ಆಫ್ ಎಕ್ಸ್ ಏನು ಸೈನ್ ಎಕ್ಸ್, ಪ್ಲಸ್ ಇದು ಯಾವ ಫಾರ್ಮಲ್ ಇದೆ, ಎಕ್ಸ್ ಪವರ್ 6 ಫಾರ್ಮಲ್ ಇದೆ, 6 ಇಂಟು ಎಕ್ಸ್ ಪ್ಲೇಸ್ ಅಲ್ಲಿ ಕಾಸ್ ಪವರ್ 5x ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್. ಅದೇನಾಗುತ್ತೆ, 3 sin square x into derivative of sin x is cos x plus 6 cos power 5x into derivative of cos x is minus sin x. ಇಷ್ಟರಲ್ಲೂ ಏನು ಕಾಮನ್ ತೆಗಿಬೋದು ನಾವು, we can take sin x into cos x as common ಅಷ್ಟೇ. sin x into cos x ಕಾಮನ್ ತೆಗೆದ್ರೆ ಉಳಿಯೋದೇನು ನಮಗೆ, 3 sin x cos x ಕಾಮನ್ ಆಗಿದೆ, 3 ಇಂಟು ಸೈನ್ ಎಕ್ಸ್ ಇಲ್ಲಿ ಕಾಮನ್ನು, ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು, 6 ಸೈನ್ ಎಕ್ಸ್ ಕಾಮನ್ ಹೋಗಿದೆ, ಕಾಸ್ ಎಕ್ಸ್ ಒಂದು ಕಾಮನ್ ಹೋಗಿದೆ, ಕಾಸ್ ಪವರ್ 4x ಅಷ್ಟೇ. ಇದಕ್ಕಿನ್ನ ಏನು ಫರ್ದರ್ ಸಿಂಪ್ಲಿಫಿಕೇಶನ್ ಕಷ್ಟ, ಹೀಗೆ ಬಿಡಿ ಸಾಕು, ರೈಟ್. ಇನ್ನು ಸಿಂಪ್ಲಿಫೈ ಮಾಡಬೇಕು ಅಂದರೆ ಡಿವೈಡ್ ಬೈ 2 ಮಾಡಿ ಸೈನ್ 2x ಅಂತ ಬರಿಬೋದು, ಬಟ್ ದಿಸ್ ಇಸ್ ಇನಫ್. ಇಫ್ ದ ಆಸ್ಕ್ 2 ಮಾರ್ಕಲ್ಲಿ ಕೇಳ್ತಾರೆ, 2 ಮಾರ್ಕ್ಗೆ ಇಷ್ಟು ಸ್ಟೆಪ್ಸ್ ಸಾಕು, ರೈಟ್. ಇನ್ನು ಸಿಂಪ್ಲಿಫೈ ಮಾಡ್ಬೋದು, ಸಾಕು ಇಷ್ಟು ಬರೆದ್ರೆ ಸಾಕು, ರೈಟ್. ನೆಕ್ಸ್ಟ್ ಇನ್ ದ ಸೇಮ್ ಫಾರ್ಮ್ ಚೈನ್ ರೂಲ್ ವಿತ್ ಕ್ವಾಡ್ರಾಟಿಕ್ ಟರ್ಮ್ ಹೇಗೆ ಮಾಡಬೇಕು, ಫಸ್ಟು y ಅಂತ ತಗೊಳ್ಳಿ, y ಈಸ್ ಈಕ್ವಲ್ ಟು 3x² ಮೈನಸ್ 9x ಪ್ಲಸ್ 5 ಹೋಲ್ ಪವರ್ 9 ಇದೆ. ಫಸ್ಟು ಎಕ್ಸ್ ಪವರ್ 9 ಫಾರ್ಮಲ್ ಇದೆ, ಡಿಫ್ರೆನ್ಶಿಯೇಟ್ ಮಾಡಿದ್ರೆ differentiating with respect to x dy by dx is equal to x power 9 ಗೆ 9 into x power 8, x ಪ್ಲೇಸ್ ಅಲ್ಲಿ ಇದನ್ನ ಬರಿಬೇಕು, 3x² minus 9x plus 5 whole to the power 8, ಮತ್ತೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು, ದಟ್ ಈಸ್ ಡಿ ಬೈ ಡಿ ಎಕ್ಸ್ ಆಫ್ 3x² minus 9x plus 5. ಈ ಸ್ಟೆಪ್ ಗೊತ್ತಾದ್ರೆ ಸ್ಕಿಪ್ ಮಾಡ್ಬೋದು ನೀವು, ನಾಟ್ ಆನ್ ಇಶ್ಯೂ. ಸ್ಕಿಪ್ ಮಾಡಿ ಬರೆಯೋಕೆ ಸಾಧ್ಯ ಆದರೆ ಬರೀರಿ, ಇಲ್ಲ ಅಂದರೆ ಒಂದು ಸ್ಟೆಪ್ ಬರ್ಕೊಳ್ಳಿ, ಕನ್ಫ್ಯೂಸ್ ಆಗುತ್ತೆ ಅನ್ನೋಂಗಿದ್ರೆ. ಸೊ 9 3x² ಮೈನಸ್ 9x ಪ್ಲಸ್ 5 ಹೋಲ್ ಪವರ್ 8 ಇಂಟು ಡಿರೈವೇಟಿವ್ ಆಫ್ 3x² ಏನೋ 6 ಇಂಟು ಎಕ್ಸ್ ಗೊತ್ತಿದೆ, ಮೈನಸ್ 9 ಇಂಟು ಡಿರೈವೇಟಿವ್ ಆಫ್ ಎಕ್ಸ್ ಏನು 1 9 ಪ್ಲಸ್ 5ಗೆ ಡಿರೈವೇಟಿವ್ 0 ಬರುತ್ತೆ, ಪ್ಲಸ್ 0 ಬರೆಯಲ್ಲ. ಸೊ ದಿಸ್ ಈಸ್ ದ final derivative which is required for this given function. So idu product rule with chain rule, sum rule with chain rule, and quadratic term with chain rule, right? So we have few more questions which involves
ಅಪ್ಲೈಯಿಂಗ್ ದ ಚೈನ್ ರೂಲ್ ಮೋರ್ ದ್ಯಾನ್ ಒನ್ ಟೈಮ್. ಒಂದಕ್ಕಿಂತ ಜಾಸ್ತಿ ಸತಿ ಚೈನ್ ರೂಲ್ ಅಪ್ಲೈ ಮಾಡೋದು ಒಂದಷ್ಟು ಕ್ವೆಶನ್ಸ್ ಇದ್ದಾವೆ. ಆ ಕ್ವೆಶನ್ಸ್ನ ಡಿಸ್ಕಸ್ ಮಾಡೋಣ. ರೈಟ್? ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ 3 mark. ಸೊ ಡಿಫ್ರೆನ್ಶಿಯೇಟ್ secant of tan root x with respect to x. ಸೊ ಫಸ್ಟ್ ಏನಂತ ತಗೊಳ್ಳೋಣ, y is equal to secant of tan root x. ಫಸ್ಟ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. dy by dx equal to, ನೋಡಿ ಇದು ಫಸ್ಟ್ ಔಟರ್ ಫಂಕ್ಷನ್ ಏನು, ಸೀಕೆಂಟ್. ಇನ್ನರ್ ಫಂಕ್ಷನ್ ಟ್ಯಾನ್ ರೂಟ್ ಎಕ್ಸ್. ಸೊ ಸೀಕೆಂಟ್ ನ ಡಿಫ್ರೆನ್ಶಿಯೇಟ್ ಮಾಡಿ ಟ್ಯಾನ್ ರೂಟ್ ಎಕ್ಸ್ ನ ಹಾಗೆ ಬರ್ಕೋಬೇಕು. ಡಿರೈವೇಟಿವ್ ಆಫ್ ಸೀಕೆಂಟ್ ಏನು, ಸೀಕೆಂಟ್ ಇಂಟು ಟ್ಯಾನ್. ಇನ್ಸ್ಟೆಡ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಹಾಗೆ ಬರಿಬೇಕು. ಜಿ ಆಫ್ ಎಕ್ಸ್ ಏನು, ಟ್ಯಾನ್ ರೂಟ್ ಎಕ್ಸ್. ಇಲ್ಲೂ ಟ್ಯಾನ್ ರೂಟ್ ಎಕ್ಸ್ ಇಂಟು ಡಿರೈವೇಟಿವ್ ಆಫ್ ಜಿ ಆಫ್ ಎಕ್ಸ್ ಅಂದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ರೂಟ್ ಎಕ್ಸ್. ಸೊ ಇದರ ಡಿಫ್ರೆನ್ಸಿಯೇಷನ್ ಮುಗ್ದಿದೆ, ಅದು ಹಾಗೆ ಬರ್ಕೊಳ್ಳಿ. ಸೀಕೆಂಟ್ ಆಫ್ ಟ್ಯಾನ್ ರೂಟ್ ಎಕ್ಸ್ ಇಂಟು ಟ್ಯಾನ್ ಆಫ್ ಟ್ಯಾನ್ ರೂಟ್ ಎಕ್ಸ್, ಮತ್ತೆ ಅದನ್ನ ಟ್ಯಾನ್ ಸ್ಕ್ವೇರ್ ಅಂತ ಬರೆಯೋಂಗಿಲ್ಲ. ಟ್ಯಾನ್ ಆಫ್ ಟ್ಯಾನ್ ರೂಟ್ ಎಕ್ಸ್. ಇಲ್ಲಿ ಮತ್ತೆ ಚೈನ್ ರೂಲ್, ಔಟರ್ ಫಂಕ್ಷನ್ ಟ್ಯಾನ್, ಡಿರೈವೇಟಿವ್ ಆಫ್ ಔಟರ್ ಫಂಕ್ಷನ್ ಟ್ಯಾನ್ಗೆ ಸೀಕೆಂಟ್ ಸ್ಕ್ವೇರ್, ಇನ್ನರ್ ಫಂಕ್ಷನ್ ಹಾಗೆ ಬರ್ಕೊಳ್ಳಿ, ಇಂಟು ಡಿರೈವೇಟಿವ್ ಆಫ್ ರೂಟ್ ಎಕ್ಸ್ ತಗೊಬೇಕು. ಸೊ ಏನಾಗುತ್ತಿದ್ದು, ಸೀಕೆಂಟ್ ಆಫ್ ಟ್ಯಾನ್ ರೂಟ್ ಎಕ್ಸ್ ಇಂಟು ಟ್ಯಾನ್ ಆಫ್ ಟ್ಯಾನ್ ರೂಟ್ ಎಕ್ಸ್ ಇಂಟು ಸೀಕೆಂಟ್ ಸ್ಕ್ವೇರ್ ರೂಟ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಇರೋದು ಇದೊಂದೇ ಟರ್ಮ್ಗೆ. ಡಿರೈವೇಟಿವ್ ಆಫ್ ರೂಟ್ ಎಕ್ಸ್ ನಮ್ಗೆ ಗೊತ್ತಿದೆ 1/2 ರೂಟ್ ಎಕ್ಸ್. ಮತ್ತೆ ಇಲ್ಲಿ ಸೇಮ್ ಮಿಸ್ಟೇಕ್ ಮಾಡಬಾರ್ದು, ರೂಟ್ ಎಕ್ಸ್ ಕ್ಯಾನ್ಸಲ್ ಮಾಡೋಂಗಿಲ್ಲ. ಇದು ಫಂಕ್ಷನ್ ಇದೇ ಸಪರೇಟು, ಇದೇ ಸಪರೇಟು. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಡಿರೈವೇಟಿವ್ ಫಾರ್ ದ ಗಿವನ್ ಫಂಕ್ಷನ್. ಕೇರ್ಫುಲ್ ಆಗಿ ಮಾಡಬೇಕು. ಫಸ್ಟ್ ಸೀಕೆಂಡ್ಗೆ ಡಿರೈವೇಟಿವ್ ಏನು, ಸೀಕೆಂಡ್ ಇಂಟು ಟ್ಯಾನ್, ಎಕ್ಸ್ ಪ್ಲೇಸ್ ಅಲ್ಲಿ ಟ್ಯಾನ್ ರೂಟ್ ಎಕ್ಸ್ ಹಾಗೆ ಬರ್ಕೊಬೇಕು. ಮತ್ತೆ ಡಿರೈವೇಟಿವ್ ಆಫ್ ಜಿ ಆಫ್ ಎಕ್ಸ್ ಅಂದ್ರೆ ಟ್ಯಾನ್ ರೂಟ್ ಎಕ್ಸ್. ಈ ಫಂಕ್ಷನ್ ಡಿರೈವೇಟಿವ್ ಮುಗೀತು, ಹಾಗೆ ಬರ್ಕೊಳ್ಳಿ. ಮತ್ತೆ ಚೈನ್ ರೂಲ್, ಔಟರ್ ಫಂಕ್ಷನ್ ಡಿರೈವೇಟಿವ್ ಸೀಕೆಂಟ್ ಸ್ಕ್ವೇರ್, ಇನ್ನರ್ ಫಂಕ್ಷನ್ ಆಸ್ ಇಟ್ ಈಸ್, ಇಂಟು ಡಿರೈವೇಟಿವ್ ಆಫ್ ರೂಟ್ ಎಕ್ಸ್ ಇನ್ನರ್ ಫಂಕ್ಷನ್. ಈ ಇಷ್ಟು ಡಿರೈವೇಟಿವ್ ಮುಗಿದಿದೆ, ಓನ್ಲಿ ಡಿರೈವೇಟಿವ್ ಆಫ್ ರೂಟ್ ಎಕ್ಸ್ ತಗೊಬೇಕು, 1/2 ರೂಟ್ ಎಕ್ಸ್ ಅಷ್ಟೇ. ರೈಟ್? ವೆರಿ ಸಿಂಪಲ್. In the same way, one more 3 mark very important question. Find the derivative of sine of cos of x square. Very simple. Y is equal to sine of cos of x square ಅಂತ ಇದೆ. ಫಸ್ಟ್ ಔಟರ್ ಫಂಕ್ಷನ್ ನ ಡಿಫರೆನ್ಶಿಯೇಟ್ ಮಾಡಬೇಕು. ಸೈನ್ ನ ಡಿಫರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು x, dy by dx equal to outer function derivative of sine is cos, keeping this as it is, cos of x square into d by dx of cos of x square. ಇದರದ್ದು ಡೆರಿವೇಟಿವ್ ಮುಗೀತು, cos of cos x square into derivative of cos is minus sin, take x square as it is, ಇದು ಪ್ರಾಡಕ್ಟ್ ಬ್ರಾಕೆಟ್ ಯೂಸ್ ಮಾಡಿ, ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್. ಸೊ ಫೈನಲ್ ಆನ್ಸರ್ ಏನಾಯ್ತು, ಪ್ಲಸ್ ಇಂಟು ಮೈನಸ್, ಮೈನಸ್ ಕಾಸ್ ಆಫ್ ಕಾಸ್ ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಡಿರೈವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ 2x, ವಿಚ್ ಇಸ್ ದ ರಿಕ್ವೈರ್ಡ್ ಡಿರೈವೇಟಿವ್. ಇಷ್ಟೇ ಬರೆದ್ರು ಆಯ್ತು. ಇನ್ನೊಂದು ಸ್ಟೆಪ್ ಬರೀತೀರಾ ನಾವಿರೋ, ಈ 2x ನ ಹಿಂದೆ ಬರೆದು ಬರೀರಿ ಅಷ್ಟೇ. ಬಟ್ ದಿಸ್ ಇಸ್ ಇನಫ್. Right? So this is also 3 mark question. So you have to apply chain rule 2 times. ಎರಡು ಸತಿ ಅಪ್ಲೈ ಮಾಡಬೇಕು. Understand? Right. Next. This is again 3 mark important question. Find differentiate 2 root of cot of x square with respect to x. So y is equal to 2 root of cot of x square ತಗೊಳ್ಳೋಣ. First to 2 constant differentiating with respect to x. dy by dx is equal to 2 constant. ಇದು ಯಾವ ಫಾರ್ಮ್ ಅಲ್ಲಿ ಇದೆ, ರೂಟ್ ಎಕ್ಸ್ ಫಾರ್ಮ್ ಅಲ್ಲಿ ಇದೆ. ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್ ಏನಿದು, ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್ ಇಸ್ 1/2 ರೂಟ್ ಎಕ್ಸ್ ನಮಗೆ ಗೊತ್ತಿದೆ.
ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್ ಇಸ್ 1/2 ರೂಟ್ ಎಕ್ಸ್. ಅದು ಯೂಸ್ ಮಾಡ್ಕೊಂಡ್ರೆ 1/2 ರೂಟ್ ಎಕ್ಸ್ ಪ್ಲೇಸ್ ಅಲ್ಲಿ ಜಿ ಆಫ್ ಎಕ್ಸ್ ಹಾಗೆ ಬರಿಬೇಕು. ಜಿ ಆಫ್ ಎಕ್ಸ್ ಏನಿಲ್ಲಿ ಕಾಟ್ ಆಫ್ ಎಕ್ಸ್ ಸ್ಕ್ವೇರ್. ಅಲ್ಲಿಗೆ ಡಿಫ್ರೆನ್ಸಿಯೇಷನ್ ಮುಗೀತು. ಇಂಟು ಡಿರೈವೇಟಿವ್ ಆಫ್ ಜಿ ಆಫ್ ಎಕ್ಸ್ ಕಾಟ್ ಆಫ್ ಎಕ್ಸ್ ಸ್ಕ್ವೇರ್. ಇಲ್ಲಿ ಕನ್ಫ್ಯೂಷನ್ ಏನಾಗುತ್ತೆ, ಇದು ಡಿನಾಮಿನೇಟರ್ ಅಲ್ಲಿ ಇದೆ, ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡ್ಬೇಕಾ? ಅಲ್ಲ, ಇದು ಫಂಕ್ಷನ್ ಡಿರೈವೇಟಿವ್ ಡಿನಾಮಿನೇಟರ್ ಬಂತು. ಬಟ್ ವಾಟ್ ಈಸ್ ದ ಚೈನ್ ರೂಲ್? ಎಫ್ ಡ್ಯಾಶ್ ಆಫ್ ಎಕ್ಸ್ ಎಫ್ ಡ್ಯಾಶ್ ಆಫ್ ಜಿ ಆಫ್ ಎಕ್ಸ್ ಇಂಟು ಜಿ ಡ್ಯಾಶ್ ಆಫ್ ಎಕ್ಸ್. ಇದೆಲ್ಲ ಆದ್ಮೇಲೆ ಮಲ್ಟಿಪ್ಲೈ ಮಾಡ್ಬೇಕು ಜಿ ಡ್ಯಾಶ್ ಆಫ್ ಎಕ್ಸ್. ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಬೇಡಿ. ರೈಟ್. ಸೊ 2 ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿ ಉಳಿಯೋದೇನು? 1/√ ಆಫ್ ಕಾಟ್ ಎಕ್ಸ್ ಸ್ಕ್ವೇರ್ ಇಂಟು ಅಗೇನ್ ಚೈನ್ ರೂಲ್. ಡಿರೈವೇಟಿವ್ ಆಫ್ ಕಾಟ್ ಎಕ್ಸ್ ಇಸ್ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್. ಎಕ್ಸ್ ಪ್ಲೇಸ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಸೊ ಡಿರೈವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ತಗೊಬೇಕು. ಸೊ ಫೈನಲಿ minus cosecant square x square into derivative of x square is 2x whole divided by ಏನಾಯ್ತಿದು root of cot x square, which is the required derivative. This is again important for 3 mark. ಈ 3 questions very important. Next, last one. Differentiate root of 3x plus 2 by 1/2 root of x square plus 4. ಇಲ್ಲಿ root x derivative ನಮಗೆ ಗೊತ್ತಿದೆ, and also we know that d by dx of 1/root x, ಅದು ಫಾರ್ಮುಲಾ ಕೊಟ್ಟಿದ್ದೆ ನಿಮಗೆ. 1/2x into root x, ಆ ಫಾರ್ಮುಲಾನು ಕೊಟ್ಟಿದ್ದೆ ನಿಮಗೆ. ಇವೆರಡು ಫಾರ್ಮುಲಾಸ್ ಯೂಸ್ ಮಾಡೋಣ to differentiate this one. Right. ಇದನ್ನ ಬೇಕಾದ್ರೆ 3x plus 2 whole power half ಅಂತ ತಗೊಬೋದು. ಇದನ್ನ 2x square plus 4 whole power minus half ಅಂತ ತಗೊಂಡು ಚೈನ್ ರೂಲ್ ಅಪ್ಲೈ ಮಾಡ್ಬೋದು. ಬಟ್ ನಮಗೆ ಗೊತ್ತಿದೆ, ಫಾರ್ಮುಲಾಸ್ ಯೂಸ್ ಮಾಡೋಣ, ಸಿಂಪಲ್ ಆಗಿ ಬರುತ್ತೆ ಆನ್ಸರು. ಸೊ y is equal to root of 3x plus 2 plus 1/2 root of 2x square plus 4. ಈಗ ನೋಡಿ, ಇದು ಡಿಫರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು x. dy by dx equal to root x ಫಾರ್ಮಲ್ ಇದೆ. root x ಗೆ ಡೆರಿವೇಟಿವ್ 1/2 root x, so that is 1/2 root x ಪ್ಲೇಸ್ ಅಲ್ಲಿ 3x plus 2 into d by dx of 3x plus 2 plus 1/2 ಕಾನ್ಸ್ಟೆಂಟ್ ಹಂಗೆ ಬರ್ಕೊಳ್ಳೋಣ. 1/root x, 1/root x ಗೆ 1/2x root x, so that is 1/2 into x ಪ್ಲೇಸ್ ಅಲ್ಲಿ ಏನಿದೆ 2x square plus 4, 2x square plus 4 into root x ಪ್ಲೇಸ್ ಅಲ್ಲಿ ಅದೇ 2x square plus 4 into d by dx of 2x square plus 4. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 1/2 ನ್ಯೂಮರೇಟರ್ ಏನ್ ಬರುತ್ತೆ, 3 into derivative of x is 1, that is 3 1/2 root of 3x plus 2 ಹಾಗೆ ಇರಲಿ. ಡೆರಿವೇಟಿವ್ ಆಫ್ 3 into 1, it is 3 plus 0, ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ 2 is 0 plus ಇದು 1/4 ಆಯಿತು ಇಂಟು 1/, ಇದನ್ನ ಬೇಕಾದ್ರೆ ನೀವು ಪವರ್ ಹಾಫ್ ಅಂತ ತಗೊಂಡ್ರೆ 1 plus half ಪವರ್ 3/2 ಬರಿಬೋದು, ನೋ ಪ್ರಾಬ್ಲಮ್. 2x square plus 4 whole power 3/2 ಅಂತ ಬರಿಬೋದು. ಸೊ ಬರೆಯೋಂಗಿದ್ರೆ ಬರ್ಕೊಳ್ಳಿ. ಸೊ ಲೆಟ್ ಅಸ್ ರೈಟ್ ಇಟ್ ಆಸ್ 2x square plus 4 whole power 3/2 ಬರಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಇಂಟು ಡಿರೈವೇಟಿವ್ ಆಫ್ 2x square plus 4, 2x square is 4x plus 0, so 4 cancel ಆಯ್ತು ಇಲ್ಲಿ. that will gives us, finally we will get 3/2 root of 3x plus 2 plus ಎಲ್ಲ ಕ್ಯಾನ್ಸಲ್ ಆಗಿದೆ 1/2x square plus 4 whole to the power of 3/2. So which is the required derivative. ಇದನ್ನು ಬೇಕಾದ್ರೆ ಪವರ್ ಹಾಫ್ ಅಂತ ತಗೊಂಡು ಮಾಡಿದ್ರು ಸೇಮ್ ಆನ್ಸರ್ ಬರುತ್ತೆ. 3/2 times root of 3x plus 2, ಅಥವಾ ಇನ್ನೂ ಗೊತ್ತಿರೋ ಫಾರ್ಮುಲಾಸ್ ಅಪ್ಲೈ ಮಾಡಿ ಈಸಿಯಾಗಿ ಆನ್ಸರ್ ಬರುತ್ತೆ. ರೈಟ್. ಇದು ಮಿಸಲೇನಿಯಸ್ ಎಕ್ಸಾಂಪಲ್ ಅಲ್ಲಿದೆ, ಎಕ್ಸಾಮಲ್ಲಿ ಕೇಳಿದ್ರು ಕೇಳ್ಬೋದು. ರೈಟ್. ಸೊ ಇವತ್ತಿನ ವಿಡಿಯೋದಲ್ಲಿ ಚೈನ್ ರೂಲ್
ಎಲ್ಲ ಪ್ರಾಬ್ಲಮ್ಸು NCERT ಟೆಕ್ಸ್ಟ್ ಬುಕ್ಕಿಂದ ತಗೊಂಡು ಎಲ್ಲ ಇನ್ಕ್ಲೂಡಿಂಗ್ ಮಿಸಲೇನಿಯಸ್ ಕ್ವೆಶನ್ಸ್ನು ಸಾಲ್ವ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಪ್ಲಿಸಿಟ್ ಫಂಕ್ಷನ್ ಡಿಫರೆನ್ಸಿಯೇಷನ್ ಹೇಗೆ ಮಾಡಬೇಕು, ಇಟ್ ಇಸ್ ಸಿಮಿಲರ್ ಟು ಚೈನ್ ರೂಲ್, ಅದ್ರ ಮೇಲೆ ಬರ್ತಕ್ಕಂಥ ಎಲ್ಲ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡ್ತೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.